2-3 ತಿಂಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ನೀರಿನ ಮೇಲೆ ಒಂದು ದೊಡ್ಡ ಹೋರಾಟ ಕಾರ್ಯಕ್ರಮಗಳನ್ನ ಅನೇಕರು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಆಗ್ಬೋದು, ಕೋಲಾರ ಜಿಲ್ಲೆ ಆಗ್ಬೋದು, ಇಡೀ ನಮ್ಮ 2-3 ಜಿಲ್ಲೆಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ. ಸರ್ಕಾರಕ್ಕೆ ವಿವಿಧ ರೀತಿಯ ಸರ್ಕಾರಕ್ಕೆ ಗಮನ ಕೂಡ ತಂದಿದ್ದಾರೆ. ಕಳೆದ 1 ತಿಂಗಳ ಹಿಂದೆ ಕೂಡ ನಾವು ಕೂಡ ಚಿಕ್ಕಬಳ್ಳಾಪುರ ಏನು ನಮ್ಮ ಕಂದವಾರ ಕೆರೆ ನೀರು ಏನಿದೆ, ಕಲುಷಿತ ನೀರು, ಇದನ್ನ ಇಡೀ ಸರ್ಕಾರದ ಸಚಿವ ಸಂಪುಟಕ್ಕೆ, ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಕೂಡ ಕಳಿಸುವಂತ ಕೆಲಸ ನಾವು ಮಾಡಿದ್ವಿ. ಮಾಧ್ಯಮಗಳಲ್ಲೂ ಕೂಡ ವರದಿ ಮಾಡಿದ್ವಿ. ಅನೇಕ ಸೋಷಿಯಲ್ ಮೀಡಿಯಾ ಮುಖಾಂತರನು ಸರ್ಕಾರದ ಗಮನಕ್ಕೆ ನಾವು ತಿಳಿಸಿದ್ವಿ. ಆದ್ರೆ ಸರ್ಕಾರ ಯಾವುದೇ ಇದನ್ನ ಪರಿಗಣನೆಗೆ ತಗೊಳ್ಳದೆ ಅವರು ಕಾರ್ಯಾಚರಣೆಗಳಲ್ಲಿ ಅವ್ರು ಮುಳುಗಿರೋದ್ರಿಂದ ಈಗ ದಿನಾಂಕ 7/4/2026 ರಂದು ಬೆಳಿಗ್ಗೆ 10 ಗಂಟೆಗೆ ಶ್ರೀ ಶನಿ ಮಹಾತ್ಮ ದೇವಾಲಯದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ಪಾದಯಾತ್ರೆ ಮೂಲಕ ಸರ್ಕಾರದ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಗಮನ ಸೆಳೆಯೋದಕ್ಕೋಸ್ಕರ ನಾವು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ. ಇತ್ತೀಚಿನ ದಿನಗಳಲ್ಲಿ ತಾವೆಲ್ಲರೂ ಗಮನಿಸಿರೋ ಹಾಗೆ ನಮ್ಮ ಚಿಕ್ಕಬಳ್ಳಾಪುರ ಏನು ಈ ಕಲುಷಿತ ನೀರಿನಿಂದ ಆಪಾದನೆಗಳು ಉತ್ಪಾದನೆ ಆಗಿದ್ರು ಕೂಡ, ಅನಾರೋಗ್ಯ ಸಮಸ್ಯೆ ಆಗಿದ್ರೂ ಕೂಡ ಸರ್ಕಾರ ಇದಕ್ಕೆ ಗಮನ ತಗೊಂಡಿಲ್ಲ. ಹಂಗಾಗಿ ನಾವು ಉಗ್ರವಾದ ಹೋರಾಟವನ್ನ ದಿನಾಂಕ 7ನೇ ತಾರೀಕು ಚಿಕ್ಕಬಳ್ಳಾಪುರ ಶನಿಮಹಾತ್ಮ ದೇವಸ್ಥಾನದಿಂದ ಪ್ರಾರಂಭ ಮಾಡಿ DC ಕಚೇರಿವರೆಗೂ ಹೋಗಿ ಮಾನ್ಯ ಪ್ರಧಾನ ಮಂತ್ರಿಗಳಾದಂತಹ ಶ್ರೀ ನರೇಂದ್ರ ಮೋದಿ ಅವರಿಗೆ ಮತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಸಿದ್ದರಾಮಯ್ಯರವರಿಗೆ ಹಾಗೂ ಸಚಿವ ಸಂಪುಟದವರಿಗೆ ಮತ್ತು ಪಕ್ಕದ ಗಡಿ ರಾಜ್ಯ ಮತ್ತು ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದಂತಹ ಶ್ರೀ ಚಂದ್ರಬಾಬು ನಾಯ್ಡುರವರಿಗೂ ಮತ್ತು ಉಪಮುಖ್ಯಮಂತ್ರಿಗಳಾದಂತಹ ಶ್ರೀ ಪವನ್ ಕಲ್ಯಾಣ್ ಅವರಿಗೂ ಕೂಡ ನಾವು ಮೆಮೊರಂಡಮ್ ಅನ್ನ ಕಳಿಸುವಂತ ಕೆಲಸ ನಾವು 7ನೇ ತಾರೀಕು ಅದು ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ನಾವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಪ್ರಜ್ಞಾವಂತರು ಯಾರು ಕೂಡ ಇದನ್ನ ವಿಮರ್ಶೆ ಮಾಡಲ್ಲ. ಯಾಕೆ ಅಂದ್ರೆ ಈಗ ತಾವೆಲ್ಲರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ಮುಂದುವರೆದಿದ್ದೀರಾ. ತಮ್ಮ ಗಮನಕ್ಕೆ ಒಂದು ವಿಷಯವನ್ನ ತಿಳಿಸ್ತೀನಿ. ಈಗ ತಾವೆಲ್ಲರೂ ಕೂಡ ಗೂಗಲ್ ಮಾಡ್ಬೋದು, ಫೇಸ್ಬುಕ್ ಅಲ್ಲಿ ನೋಡ್ಬೋದು, ಯೂಟ್ಯೂಬ್ ಅಲ್ಲೂ ಕೂಡ ನೋಡ್ಬೋದು. ಇದೇ ನಮ್ಮ ಪಕ್ಕದ ಗಡಿ ಜಿಲ್ಲೆ ಗುಂಟೂರು ಡಿಸ್ಟಿಕ್ ಅಲ್ಲಿ ಉದ್ದಾನಂ ಅಂತ ಒಂದು ಹಳ್ಳಿ ಇದೆ. ಉದ್ದಾನಂ ಆ ಹಳ್ಳಿಯಲ್ಲಿ ನಾವು ಗೂಗಲ್ ಮಾಡಿ ನೋಡಿದಾಗ ಗೊತ್ತಾಗುತ್ತೆ ಅಲ್ಲಿನ ಪರಿಸ್ಥಿತಿ ಯಾವ ರೀತಿ ಉದ್ಭವ ಆಗಿದೆ. ಇಡೀ ಊರೇ ಸ್ಮಶಾನ ಆಗಿದೆ. ಅಲ್ಲಿ ಆ ಊರಿಗೆ ಇವತ್ತು ಕೂಡ ಗ್ರೌಂಡ್ ವಾಟರ್ ಸಪ್ಲೈ ತಗೊಳ್ತಾ ಇಲ್ಲ. 100 ಕಿಲೋಮೀಟರ್ ದೂರದಿಂದ ನೀರನ್ನ ಆ ಊರಿಗೆ ಸಪ್ಲೈ ಮಾಡ್ತಾ ಇದ್ದಾರೆ. ಕುಡಿಯಕ್ಕಾಗಿರ್ಬೋದು, ಅಲ್ಲಿನ ದಿನನಿತ್ಯ ಬಳಕೆಗೆ. ಗಜೇಂದ್ರ ಅವರಾಗಿರ್ಬೋದು, ನಮ್ಮ ಜಯಕುಮಾರ್ ಅವರಾಗಿರ್ಬೋದು, ಅವ್ರು ಕುಡ್ದಿರೋದು ಬೋರ್ವೆಲ್ ವಾಟರ್, ಕೆರೆ ನೀರು ಕುಡ್ದಿಲ್ಲ. ಕೆರೆ ನೀರು ಕುಡ್ದಿದ್ರೆ ನನ್ ಗಮನ ಕೊಡಿ. ಸರ್, ಬೋರ್ವೆಲ್ ನೀರ್ ಸಮಸ್ಯೆ ಇದೆ. ಈಗ ನಮ್ಮ ರೈತರೆಲ್ಲರೂ ಬಹಳ ಗಂಭೀರವಾಗಿ ಇದನ್ನ ತಗೊಳ್ತಾ ಇದ್ದಾರೆ. ಬೋರ್ವೆಲ್ ಅಲ್ಲಿ ಈಗಾಗಲೇ ಪೈಪ್ಗಳೆಲ್ಲಾನು ಕೂಡ ತೂತುಗಳು ಬೀಳ್ತಾ ಇದೆ. ಏನ್ ಕಾರಣ? ಇಷ್ಟು ವರ್ಷಗಳಲ್ಲಿ ತೂತುಗಳು ಬೀಳ್ತಾ ಇರೋದು ಕಳೆದ 3-4 ವರ್ಷದಿಂದ ಯಾಕೆ ಬೋರ್ವೆಲ್ಗಳೆಲ್ಲ ತೂತುಗಳು ಬೀಳ್ತಾ ಇದೆ? ತಾವು ಕೂಡ ಇದನ್ನ ಗಮನ ಇಟ್ಕೊಂಡು ರೈತರನ್ನು ಕೂಡ ಬೇಕಂದ್ರೆ ಇದ್ರ ಬಗ್ಗೆ ಪ್ರಶ್ನೆಗಳು ಕೇಳಿ. ಯಾಕೆ ನಿಮ್ ಬೋರ್ಗಳಲ್ಲಿ ತೂತುಗಳು ಬೀಳ್ತಾ ಇದೆ, ಎಷ್ಟು ವರ್ಷದಿಂದ ಆಗಿದೆ ಅಂತ. ಇದನ್ನೆಲ್ಲ ನಾವು ಪರಿಗಣನೆಗೆ ತಗೊಂಡು ಎಲ್ಲ ಸಮಾಜದಲ್ಲಿರುವಂತ ಎಲ್ಲರ ಒತ್ತಾಯದ ಮೇರೆಗೆ ನಾವು ಕೂಡ ಇದಕ್ಕೊಂದು ಅಂತ್ಯ ಕಾಡ್ಬೇಕಂತ ಇವತ್ತು ಇದನ್ನ ಪ್ರಾರಂಭ ಮಾಡಿದ್ವಿ. ಸರ್, ಅವರು ಕುಡ್ದಿರೋದು ಬೋರ್ವೆಲ್ ವಾಟರ್ ಆಗಿರೋದ್ರಿಂದ ಅವ್ರು ಪೂರ್ತಿ ಅವ್ರೇನೋ ವರದಿಗಳೆಲ್ಲ ಕೊಡ್ತೀವಿ ಅಂತ ಹೇಳಿದ್ದಾರೆ. ವರದಿ ಕೊಟ್ಮೇಲೆ ನಾನು ಇದಕ್ಕೆ ಪ್ರತಿಕ್ರಿಯೆ ಕೊಡ್ತೀನಿ. ಅದ್ರಲ್ಲಿ ಸ್ಪಷ್ಟವಾಗಿ ಹೇಳಿದ್ದಾರೆ, ನಾವು ಪ್ರತಿ ಮನೆಗೆ ಹೋಗಿದ್ದೀವಿ, ರೈತರ ಮನೆಗೆ ಹೋಗಿದ್ದೀವಿ, ಆ ನೀರಿನಿಂದ ಯಾವುದೇ ಸಮಸ್ಯೆ ಇಲ್ಲ, ಅಂತರ್ಜಲ ಅಭಿವೃದ್ಧಿ ಆಗಿದೆ ಅಂತ ಸ್ವತಃ ಕೃಷ್ಣಬೈರೇಗೌಡರು ಕಂದಾಯ ಸಚಿವರು ಹೇಳಿದ್ದಾರೆ. ಈಗ ನೀವು ಅದು ನೀರು ಅಪಾಯಕಾರಿ ಅಂತ ಇದ್ದೀರಿ, ಹಾಗಾದ್ರೆ ಸಚಿವರು ಮಾತನಾಡ್ಬೇಕಾ ನಿಮ್ಮ ಮಾತು? ಸರ್, ಈಗ ಸರ್ಕಾರದಲ್ಲಿ ಸಚಿವರು ಯಾರು ಕೂಡ 1 ಎಕರೆ ನನಗೆ ಗೊತ್ತಿದ್ದಂಗೆ ಬೆಳಿಗ್ಗೆ ಎದ್ದು ಬೆಳೆ ಬೆಳೆಯಲ್ಲ. ಅವ್ರು ಯಾರು ವ್ಯವಸಾಯ ಮಾಡಲ್ಲ. ಅವ್ರು ನಮ್ಮನ್ನು ವ್ಯವಸಾಯ ಮಾಡ್ತಾ ಇದ್ದಾರೆ. ಸಾರ್ವಜನಿಕರನ್ನ, ನಮ್ಮ ರೈತರನ್ನ, ನಮ್ಮನ್ನು ವ್ಯವಸಾಯ ಮಾಡ್ತಾ ಇರೋದವರು ಅವರೇ ರಚನೆ ಮಾಡಿರುವಂತ ಸಮಿತಿಯಲ್ಲಿ ಅವ್ರು ವರದಿ ಕೊಟ್ಟಿದ್ದಾರೆ. ಬಿಟ್ರೆ ಈ ಕೇಂದ್ರ ಸರ್ಕಾರದಲ್ಲಿ ಇದ್ರ ವಿರುದ್ಧ ವರದಿ ಆಗಿದೆ. ಇದಕ್ಕೊಂದು ಸಪರೇಟ್ ತಂಡನೇ ರಚನೆ ಆಗಿದೆ. ಅದಕ್ಕೆ ಯಾವ್ಯಾವ ರೀತಿ ಇದು ತಪ್ಪಾಗಿದೆ, ಯಾವ್ದಾವ್ದು ಇದ್ರಲ್ಲಿ ಸಮಸ್ಯೆಗಳಿದೆ ಅಂತ ಪೂರ್ತಿ ವರದಿ ನಿಮ್ಗೆ ಬೇಕಂದ್ರೆ ನಾನು ಕೊಡ್ತೀನಿ. ಸರ್, ಇದು ತಮ್ಮ ಗಮನಕ್ಕೆ ಬಂದಂಗೆ ಇದರ ಒಂದು ಮೊದಲನೇ ಅಂತ್ಯ ಕಳೆದ 2-3 ತಿಂಗಳ ಹಿಂದೆ ಒಬ್ಬ ಕಂದವಾರ ಗ್ರಾಮದ ಒಬ್ಬ ಪೇಷಂಟ್ ನಮ್ಮ ಅಂಗಡಿಗೆ ಬಂದಾಗ ತಮ್ಮ ಮಾಧ್ಯಮದವ್ರು ನನ್ನ ಪ್ರಶ್ನೆ ಮಾಡಿದಾಗ ಪ್ರಾರಂಭ ಮಾಡಿದ್ ನಾನೇ ಇದನ್ನ.
ನಾನು ಎಲ್ರ ಗಮನಕ್ಕೂ ತಂದಿದ್ದೀನಿ, ಎಲ್ರನ್ನೂ ಕರೆಯುವಂತ ಕೆಲಸ ಮಾಡ್ತೀನಿ. ಯಾರ್ಯಾರು ಪ್ರಬುದ್ಧರಿದ್ದಾರೆ, ಯಾರ್ಯಾರು ಪರ ನಿಂತ್ಕೊಳ್ಬೇಕಂತ ಮನ್ಸಿದೆ ಅವ್ರು ನಮ್ ಜೊತೆ ಕೈ ಜೋಡಿಸ್ಬೋದು. ಕರಿತೀವಿ ಸರ್, ಎಲ್ಲಾರನ್ನೂ ಕರಿತೀವಿ. ಯಾರ್ಯಾರು ಪ್ರಬುದ್ಧರಿದ್ದಾರೆ ಅವರೆಲ್ಲ ನಮ್ ಜೊತೆ ಕೈ ಜೋಡಿಸ್ಬೋದು. ಸರ್, ಇವತ್ತು ಸಚಿವರಾಗಿದ್ದಾಗಲೇ ನಾನೇ ಪ್ರಶ್ನೆ ಮಾಡಿದ್ದೀನಿ ಅದೇ ಸಂಸದರಿಗೆ, ಇದು ನಾವು ಉಳಿಯಕ್ಕಾದ್ರೆ 3ನೇ ಹಂತದ ಶುದ್ಧೀಕರಣ ಮಾಡಬೇಕು, 2ನೇ ಹಂತ ನಾವು ಅಂತರ್ಜಲ ಅಭಿವೃದ್ಧಿಗೆ ಸಾಕು ಅಂತ ಹೇಳಿದ್ದಾರೆ. ಈಗ ಹಾಗಾದ್ರೆ ಸಂಸದರು ಕೂಡ ಡಬಲ್ ಗೇಮ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ನಿಮಗೆ? ಸರ್, ಈಗ ಸಂಸದರು ಡಬಲ್ ಗೇಮ್ ಆಡ್ತಾ ಇಲ್ಲ. ಅಂದಿನ ದಿನ ಇಡೀ ನಮ್ಮ ಕೋಲಾರ ಜಿಲ್ಲೆ, ಚಿಕ್ಕಬಳ್ಳಾಪುರ ಜಿಲ್ಲೆ, ಏನು ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಇತ್ತು, 1500ರಿಂದ 2000 ಅಡಿ ಬೋರ್ವೆಲ್ ಕೊರೆದ್ರು ನೀರ್ ಸಮಸ್ಯೆ ಅಭಾವ ಇತ್ತು. ಆವತ್ತಿನ ದಿನ ಇಡೀ ನಮ್ಮ 2-3 ಜಿಲ್ಲೆಯ ರೈತರು, ಅನೇಕ ಜನ ರೈತರು ಹೋಗಿ ಇಂದಿನ ಸಂಸದರು, ಅಂದಿನ ಸಚಿವರನ್ನು ಮನವಿ ಮಾಡಿದಾಗ ಇಂದಿನ ಕಾಂಗ್ರೆಸ್ ಸರ್ಕಾರ ಇದೊಂದು ಸಮಿತಿ ರಚನೆ ಮಾಡಿ, ಇದು ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ ಈ ಕಾರ್ಯಾಚರಣೆಯನ್ನು ಮಾಡಿ ಈ ಕೊಳಚೆ ನೀರನ್ನ ನಮ್ಮ ಚಿಕ್ಕಬಳ್ಳಾಪುರ ತರುವಂತ ಕೆಲಸ ಮಾಡಿದ್ರು. ಇಂದಿನ ಸುಧಾಕರ್ ಅವರೊಬ್ಬರೇ ಕಾರಣ ಅಲ್ಲ ಇದಕ್ಕೆ. ಇಂದಿನ ಸಚಿವ ಸಂಪುಟ ಕೃಷ್ಣ ಬೈರೇಗೌಡರು, ಇಂದಿನ ಮುಖ್ಯಮಂತ್ರಿಗಳು ಕೂಡ, ಅಂದಿನ ಮುಖ್ಯಮಂತ್ರಿಗಳು ಅವರು ಕೂಡ ಇದರಲ್ಲಿ ಪಾಲಿದೆ, ಅವರು ಕೂಡ ಭಾಗಿಯಾಗಿದ್ದಾರೆ. ಹೌದು ಸರ್, ತರ್ಸರಿ ಟ್ರೀಟ್ಮೆಂಟ್ ಮಾಡಿದ್ರೆ ನೀರು ಕುಡಿಬಹುದು. ಯಾವಾಗ ಹೇಳಿದ್ದಾರೆ ಸರ್? ಸರ್, ಅದೇನೋ ನನ್ನ ಗಮನಕ್ಕಿಲ್ಲ, ತಾವು ಅವ್ರನ್ನೇ ಪ್ರಶ್ನೆ ಮಾಡಿ. ನಾನೇನ್ ಹೇಳ್ತೀನಿ ಅಂದ್ರೆ, ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ, ಕೋಲಾರ ಜಿಲ್ಲೆ ಬರಪೀಡಿತ ಜಿಲ್ಲೆ ಆಗಿದ್ರಿಂದ, ನೀರಿನ ಅಭಾವ ಇದ್ದಿದ್ರಿಂದ ನಮ್ಮ ಎಲ್ಲಾ ಜಿಲ್ಲೆಯ ಜನ, ರೈತರು ಅವ್ರ ಹತ್ರ ಹೋಗಿ ಮನವಿ ಮಾಡಿದ, ವಿಶೇಷವಾಗಿ ರೈತರು, ಬೇರೆ ಜನ ಹೋಗಿ ಏನ್ ಮನವಿ ಮಾಡ್ಲಿಲ್ಲ. ಅದರಲ್ಲಿ ನಾನು ಕೂಡ ಒಬ್ನಾಗಿರ್ತೀನಿ ಅವತ್ತಿನ ದಿನ. ಯಾಕಂದ್ರೆ ಇಲ್ಲ ಕೇಳಿ ಸರ್, ಒಂದ್ ನಿಮಿಷ ಕೇಳಿ ಸರ್. ನಾನು ಕೂಡ ಒಬ್ಬ ರೈತನಾಗಿ 18 ಬೋರನ್ನ ಹಾಕ್ಸಿದೀನಿ. 70-80 ಲಕ್ಷ ನಾನು ಬರೀ ಬೋರ್ಗಳಿಗೆ ದುಡ್ಡು ಕೊಟ್ಟಿದ್ದೀನಿ. ಅನೇಕ ಜನ ರೈತರ ಮನೆಗಳಲ್ಲಿ ಹೆಂಡತಿ ತಾಳಿ ಬಿಟ್ರೆ, ಮಾಂಗಲ್ಯ ಬೊಟ್ಟು ಅನ್ನೋದು ಇಷ್ಟಾಗಲ್ಲ ಬೊಟ್ಟು ಬರುತ್ತಲ್ಲ, ಆ ಬೊಟ್ಟು ಬಿಟ್ರೆ ಪ್ರತಿಯೊಂದು ಒಡವೆನೂ ಕೂಡ ಬ್ಯಾಂಕ್ಗಳಲ್ಲಿ, ಫೈನಾನ್ಸ್ಗಳಲ್ಲಿ ಅಡವಿಟ್ಟಿದ್ರು. ಇದು ತಾವು ಗಮನದಲ್ಲಿ ಇಟ್ಕೊಬೇಕು, ವಿಶೇಷವಾಗಿದೆ. ಆವತ್ತಿನ ಪರಿಸ್ಥಿತಿಗೆ ಅನುಗುಣವಾಗಿ ಅವತ್ತು ತಂದಿದ್ರು, ಆವತ್ತೇ ಹೇಳಿದ್ರು ಕೂಡ ಅವರು, ಇದು 3ನೇ ಹಂತದ ಶುದ್ಧೀಕರಣ ಆಗ್ಬೇಕು, ಮಾಡ್ಬೇಕು. ಇಲ್ಲ ಸರ್, ನಮ್ ಗಮನಕ್ಕೆ ಹೇಳಿದ್ರು. ಅವ್ರ ಮಾಧ್ಯಮಕ್ಕೆ ಏನ್ ಪ್ರತಿಕ್ರಿಯೆ? ಅಧಿಕಾರ ಇದೆಯಲ್ಲ ಸರ್, ಈಗ ಸಂಸದರಿದ್ದಾರೆ, ಅವರು ಜನಪ್ರತಿನಿಧಿ ಇದ್ದಾರೆ, ಅವ್ರಿಗೂ ಇದ್ರ ಜವಾಬ್ದಾರಿ ಇದೆಯಲ್ವಾ? ಪೂರ್ತಿ ವರದಿಯನ್ನು ಅವ್ರು ತರ್ಸ್ಕೊಂಡೇ ಮಾತಾಡಿದ್ದಾರೆ. ಅದು ಕೂಡ ನನಗೆ ಬರ್ತದೆ, ತಮ್ಮೆಲ್ರಿಗೂ ಮಾಧ್ಯಮದವ್ರಿಗೆ ಅದನ್ನ ಹೇಳ್ತೀನಿ ಸರ್. ಅದ್ರ ಮರ್ವ ನೀವು ಅವ್ರನ್ನೇ ಕೇಳ್ಬೇಕು. ನಮ್ಮ ಒತ್ತಾಯ ಏನಿದೆ, ನಮ್ಮ ಜನ ಭಯಭೀತರಾಗಿದ್ದಾರೆ. ಈಗ ತಾವೆಲ್ಲರೂ ಕಂದ್ವಾರ ಕೆರೆ ಆಗಿರ್ಬೋದು, ಅಮ್ಮಾಲಿ ಗೋಪಾಲಕೃಷ್ಣ ಕೆರೆ ಆಗಿರ್ಬೋದು, ಸಂಜೆ 6 ಗಂಟೆ ಮೇಲೆ ನೀವೇನಾದ್ರೂ ಹೋದ್ರೆ ಬಣ್ಣ ಬಣ್ಣದ ಸೊಳ್ಳೆಗಳನ್ನ ನೀವ್ ಯಾರು ಇವಾಗ ನೋಡಿರಲ್ಲ, ಅಂತ ಚಿತ್ರ ಬಣ್ಣಗಳ ಸೊಳ್ಳೆಗಳು ಕಾಣಿಸ್ತದೆ. ಇದನ್ನೆಲ್ಲಾ ನಾವು ಕಣ್ಣಲ್ಲಿ ಕಂಡು, ನಮ್ಮ ಒತ್ತಾಯ, ನಮ್ಮ ಏನು ಗಡಿ ಜಿಲ್ಲೆ ಆಂಧ್ರದ ಲೇಪಾಕ್ಷಿವರೆಗೂ ನಮ್ಮ ಕೃಷ್ಣಾ ನದಿ ನೀರು ಬಂದಿದೆ, ನೀರು ಬಂದಿದೆ, ಆ ನೀರನ್ನು ನಮ್ಮ 1ನೇ ಹಂತವಾಗಿ ಕೊಡಿ. 2ನೇ ಉದ್ದೇಶ, ನಮ್ಗೆ ಎತ್ತಿನಹೊಳೆ ಯೋಜನೆ ನೀರು ಏನಿದೆ ಅದು ಕೊಡಿ. 3ನೇ ಉದ್ದೇಶ, ಇದನ್ನ 3ನೇ ಹಂತದ ಶುದ್ಧೀಕರಣ ಮಾಡಿ. ಇವ್ಯಾವು ನೀವು ಆದಷ್ಟು ಬೇಗ ಮಾಡಕ್ಕಾಗ್ಲಿಲ್ಲ ಅಂದ್ರೆ, ನಮ್ಮ ಪಕ್ಕದ ಹಳ್ಳಿ, ನಮ್ಮೂರ ಕೇತನಹಳ್ಳಿ ಫಾಲ್ಸ್ ಅಂತಾನೆ ಫೇಮಸ್ ಆಗಿರುವಂತ ಒಂದು ಫಾಲ್ಸ್ ನೀರು, ಅದು ಯಥೇಚ್ಛವಾಗಿ ಮಳೆಗಾಲದಲ್ಲಿ ಮಳೆಯಿಂದ ಹರಿದು ಪಕ್ಕದ ರಾಷ್ಟ್ರಕ್ಕೆ ಹೋಗ್ತಾ ಇದೆ. ಅದೊಂದು ಮೇಲ್ದಂಡೆ ನಿರ್ಮಾಣ ಮಾಡಿ ಇಡೀ ನಮ್ಮ 2-3 ಜಿಲ್ಲೆಗೆ ನೀರ್ ಆಗ್ತದೆ ಅಂತ ನಾವು ಮನವಿ ಮಾಡ್ತಾ ಇದ್ವಿ ಎಲ್ಲರೂ. ಸರ್, ನಾನು ಶಾಸಕರನ್ನು ಪ್ರಶ್ನೆ ಮಾಡಿದೆ ಸರ್, ನಾವ್ ಈ ರೀತಿ ಒಂದು ಹೋರಾಟ ಇಟ್ಕೊಂಡಿದೀವಿ, ತಮ್ಮ ಸಹಕಾರ ಕೊಡ್ಬೇಕಂತ ಪ್ರಶ್ನೆ ಮಾಡಿದಾಗ ಅವ್ರು ಸ್ವತಃ ನನಗೆ ಹೇಳಿದ್ರು, ಇಲ್ಲಣ್ಣ ನಾನು ಇದ್ರ ಪರನೇ ಇದ್ದೀನಿ, ನಾನು ಇದ್ರ ಪರ ಇದ್ದೀನಿ ಅಂತ. ಬಟ್ ಅವರು ಪ್ರಬುದ್ಧರಾಗಿದ್ರೆ ವಿಧಾನಸೌಧದಲ್ಲಿ ಸೆಷನ್ ನಲ್ಲಿ ಮಾತಾಡ್ಬೇಕಾಗಿತ್ತು, ಮಾತಾಡ್ಲಿಲ್ಲ ಅನ್ನೋದು ಬೇಸರ ನಮಗೂ ಇದೆ. ಅದನ್ನ ಈ ಜನ ಏನ್ ತೀರ್ಮಾನ ಮಾಡ್ಬೇಕು, ಮುಂದಿನ ದಿನಗಳಲ್ಲಿ ಮಾಡ್ತಾರೆ. ಅದಕ್ಕೆ ಸರ್, ಹೋರಾಟ ನಾವು ಏನ್ 7ನೇ ತಾರೀಕು ಪಾದಯಾತ್ರೆ ಇಟ್ಕೊಂಡಿದೀವಿ, ಎಲ್ರ ವಿರುದ್ಧನೂ ಯಾರ್ಯಾರು ತಪ್ಪು ಮಾಡಿದ್ರು ಎಲ್ರ ವಿರುದ್ಧನೂ ನಾವು ಅವತ್ತು ಪ್ರತಿಭಟನೆ ಹಮ್ಮಿಕೊಂಡಿರೋದು. ಒಬ್ಬರ ವಿರುದ್ಧ ಒಬ್ಬರ ಪರ ಏನಿಲ್ಲ, ಎಲ್ರ ವಿರುದ್ಧನೂ ಅವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ವಿ. ಮಾಡ್ಲೇಬೇಕು ಅಂತ ಹೇಳ್ತೀನಿ. ಈ ಕೊಳಚೆ ನೀರು ಏನಿದೆ,
ಕೊಳಚೆ ನೀರನ್ನ ಆಚೆಗೆ ಹಾಕಿ ಶುದ್ಧ ನೀರನ್ನ ಮತ್ತೆ ಬಿಡ್ಬೇಕು ಅಂತಾನೆ ಒತ್ತಾಯ ಮಾಡ್ತೀವಿ. ಅದ್ ಮಾಡಿ ನಿಮ್ಮೆಲ್ಲರ ಧ್ವನಿಯಿಂದ, ನಮ್ಮೆಲ್ಲರ ಧ್ವನಿಯಿಂದ ಸರ್ಕಾರ ಫಸ್ಟ್ ಆ ನೀರ್ ತರೋಂತ ಕೆಲಸ ಮಾಡ್ಲಿ ಸರ್. ಅದೇ ನಮ್ಗೆ ದೊಡ್ಡ ವರ. ಭೂಮಿಯಾಗಿದ್ದು ಕುಡಿಯುವ ನೀರಿಗೆ ತುಂಬಾ ನಿಮ್ಗೆ ಗೊತ್ತಾದಂಗೆ ತುಂಬಾ ಆಕಾರ ಆಗಿದೆ ಇಲ್ಲಿ. ಅದಕ್ಕೋಸ್ಕರ ಏನು ಹಿಂದೆ ಚಿಕ್ಕಬಳ್ಳಾಪುರಕ್ಕೆ ಬಾವಿಗಳಲ್ಲಿ, ಬೋರ್ಗಳಲ್ಲಿ ನೀರಿಲ್ಲದ ಸಂದರ್ಭದಲ್ಲಿ ಅವತ್ತಿನ ಪರಿಸ್ಥಿತಿಯಲ್ಲಿ HNVL ನೀರನ್ನು ಚಿಕ್ಕಬಳ್ಳಾಪುರಕ್ಕೆ ತಂದುಕೊಟ್ರು. ಅದು ಈಗಿನ ಪರಿಸ್ಥಿತಿಗೆ ಏನಾಗಿದೆ ಅಂದ್ರೆ ಭೂಮಿಯಲ್ಲಿ ಅದು ಇಂಗುವಿಕೆ ಆಗಿ 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 ಇವತ್ತು ಅದು ವಿಷವಾಗಿ ಪರಿಣಮಿಸ್ತಾ ಇದೆ. ಅದನ್ನ ಈಗ 3ನೇ ಹಂತ ಶುದ್ಧೀಕರಣ ಮಾಡಬೇಕು, ಮತ್ತೆ ಪಕ್ಕದಲ್ಲಿದ್ದ ಕೃಷ್ಣಾ ನದಿ ನೀರನ್ನ ಕೊಡಬೇಕು. ಯಾಕಂದ್ರೆ ಇದನ್ನ ಹೋರಾಟ ಮುಖಾಂತರ ನಮ್ಮ ಈ ಫೌಂಡೇಶನ್ ನ ಅಧ್ಯಕ್ಷರಾದಂತ ಹರೀಶ್ ಅವರು ಮತ್ತು ಚಿಕ್ಕಬಳ್ಳಾಪುರ ಜೀವಜಲ ಜಾಗೃತಿ ವೇದಿಕೆ ಅಂತ ಚಿಕ್ಕಬಳ್ಳಾಪುರದಲ್ಲಿ ಒಂದು ಮಾಡಿ ಇವತ್ತು 7ನೇ ತಾರೀಕು ಒಂದು ಕಾರ್ಯಕ್ರಮನ ಹಮ್ಮಿಕೊಂಡಿದ್ದೀವಿ. ಯಾಕಂದ್ರೆ ಆ ಕಾರ್ಯಕ್ರಮ ಶುದ್ಧ ನೀರಿಗಾಗಿ ಬೃಹತ್ ಪಾದಯಾತ್ರೆ ಅಂತ ಕಾರ್ಯಕ್ರಮ ಹಮ್ಮಿಕೊಂಡಿದೀವಿ. ಆ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ಈಗಾಗಲೇ ಎಲ್ಲ ಏನೇನು ಮಾಡಬೇಕು, ಯಾವ ತರ ಮೊಬಿಲೈಸ್ ಮಾಡಬೇಕು ಮತ್ತು ಆ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ಈಗಾಗಲೇ ಒಂದು ರೂಪುರೇಷೆಗಳನ್ನ ಮಾಡಿದ್ದಾರೆ. ಅದರಂತೆ 7ನೇ ತಾರೀಕು ಏನು ಸನ್ಮಾತ್ಮ ದೇವಸ್ಥಾನದಿಂದ ಅಲ್ಲಿಂದ 7ನೇ ತಾರೀಕು ಸರ್, 7ನೇ ತಾರೀಕು ಅಲ್ಲಿಂದ DC ಆಫೀಸ್ ವರ್ಗು ಹೋಗ್ಬೇಕು ಅನ್ಕೊಂಡಿದೀವಿ. DC ಸಾಹೇಬ್ರು ಏನಾದ್ರು ಜನ ಜಾಸ್ತಿ ಆಗಿಲ್ಲ, ನಾನು ಅಲ್ಲಿಗೆ ಬರ್ತೀನಿ ಅನ್ನಂಗಿದ್ರೆ ಶಿಡ್ಲಘಟ್ಟ ಸರ್ಕಲ್ ಅಲ್ಲಿ ಸೇರ್ಬಿಟ್ಟು ಈಗ ಅಧಿಕಾರಿಗಳು, ಯಾಕಂದ್ರೆ ಬಿಸಿಲಿರೋದ್ರಿಂದ ಜನರಿಗೆ ಕಷ್ಟ ಕೊಡಬಾರ್ದು, ನಾವೇ ಅಲ್ಲಿ ಬರ್ತೀವಿ ಅನ್ನಂಗಿದ್ರೆ ನಮ್ಗೆ ಸಂತೋಷ. ಅಲ್ಲಿ ಬಂದು ಮೆಮೊರಂಡಮ್ ತಕೊಂಡು ಈ ಜಿಲ್ಲೆಯ ಸಮಸ್ಯೆನ ಬಗೆಹರಿಸೋದಕ್ಕೆ ಸರ್ಕಾರಕ್ಕೆ ಅವ್ರು ಕಳ್ಸೋದಕ್ಕೆ ಒಪ್ಕೊಂಡ್ರೆ ನಮ್ದೇನ ಅಭ್ಯಾಸ ಇಲ್ಲ. ಅಂದ್ರೆ ನಾವು ಅಲ್ಲಿಂದ DC ಕಚೇರಿವರೆಗೂ ಕಾಲ್ನಡಿಗೆ ಜೊತೆ ಹೋಗೋದಕ್ಕೆ ನಾವೆಲ್ಲರೂ ತಯಾರಿದ್ದೀವಿ. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮಕ್ಕೆ, ಯಾಕಂದ್ರೆ ಇದು ಕುಡಿಯುವ ನೀರಿನ ಒಂದು ವಿಚಾರ ಆಗಿರೋದ್ರಿಂದ ಎಲ್ಲ ಪ್ರಗತಿಪರರು, ಸಂಘಟನೆಗಳು, ಒಕ್ಕೂಟಗಳು ಮತ್ತೆ ಎಲ್ಲ ರೈತರು ಎಲ್ಲರೂ ಇದರಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತ ನಾನು ಈ ಮೂಲಕ ಅವರಲ್ಲಿ ಮನವಿ